ವ್ಯೂವರ್ಸ್, ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಹುಟ್ಟಿದ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಸಾರ್ಥಕತೆ ಪಡಿಸಿಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವಂತಹ ಪ್ರವೃತ್ತಿ ಬೆಳೆಸಿಕೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ PN ಕೇಶವರೆಡ್ಡಿ ತಿಳಿಸಿದರು. ಅವರು ಪೆರೇಸಂದ್ರ ಗ್ರಾಮದಲ್ಲಿ ತಮ್ಮ 91ನೇ ಹುಟ್ಟುಹಬ್ಬದ ಪ್ರಯುಕ್ತ ಸಾವಿರಾರು ಅಭಿಮಾನಿಗಳು ಆಗಮಿಸಿ ಅವರನ್ನು ಸನ್ಮಾನಿಸಿದ ಸಂದರ್ಭದಲ್ಲಿ ಅಭಿಮಾನಿಗಳ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ನನ್ನ 70 ವರ್ಷಗಳ ರಾಜಕೀಯ ಹಾಗೂ ಶೈಕ್ಷಣಿಕ ಜೀವನದಲ್ಲಿ ಅನೇಕ ಏಳುಬೀಳುಗಳನ್ನು ಕಂಡಿದ್ದು, ನನ್ನನ್ನು ನಂಬಿ ಬಂದವರಿಗೆ ನಾನು ಸಹಾಯ ಮಾಡಿದಾಗ ಅವರ ಮುಖದಲ್ಲಿ ಮೂಡುವ ಸಂತೃಪ್ತಿಯಿಂದ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತದೆ ಎಂದರು. ನನ್ನ ಮಗ ಡಾಕ್ಟರ್ ಕೆ ಸುಧಾಕರ್ ಸಂಸದರಾಗಿದ್ದು, ಅವರು ಸಹ ನನ್ನ ಮಾರ್ಗದಲ್ಲಿಯೇ ಮುಂದುವರಿಯುತ್ತಿದ್ದಾರೆ. ಮುಂದಿನ ಜೀವನದಲ್ಲಿ ಅವರಿಗೂ ಹಾಗೂ ನಿಮ್ಮೆಲ್ಲರಿಗೂ ಉತ್ತಮ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ದೇವರು ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಅದಕ್ಕೆ ಹುಟ್ಟಿದ ಹಬ್ಬ ಮಾಡ್ತಾ ಇದ್ದಾರೆ. ಎಲ್ಲ ನನ್ನ ಅಭಿಮಾನಿಗಳು, ಕ್ಷೇತ್ರದ ಅಭಿಮಾನಿಗಳು ಬೇರೆ ಕಡೆ ಕ್ಷೇತ್ರದಿಂದ ನಮ್ಗೆ ಬಂದು ವೆಲ್ ವಿಶ್ ಕೇಳ್ತಾ ಇದ್ದಾರೆ. ಅದರಿಂದ ಅವರೆಲ್ಲ ಕೃತಜ್ಞತೆ ಅರ್ಪಿಸ್ಬೇಕು. ಅವ್ರನ್ನೆಲ್ಲ ನಾವು ಮೊದಲಿನಿಂದಲೂ ನೋಡಿರ್ತಕ್ಕಂಥವನು. ನಾವು ಸುಮಾರು ವರ್ಷಗಳಿಂದ ರಾಜಕೀಯ ಮಾಡಿರೋನು ನಾನು. ಅದೇ ಏನೋ ಒಂದು ಅಭಿಮಾನ ಇದೆ ಎಲ್ರಿಗೂ ಯಾವುದು ಕೆಲಸ ಇಲ್ಲ, ಇಂಥದ್ದಾಗಲ್ಲ ಅಂತ ನಾನು ಹೇಳಿಲ್ಲ. ZP ಪ್ರೆಸಿಡೆಂಟ್ ಆಗಿದ್ದಾಗ್ಲೂ ಅಷ್ಟೇ, ಮೊದಲಿಂದ 94ರಿಂದನೂ ಅಷ್ಟೇ ಪ್ರತಿಯೊಂದು ಕೆಲಸನೂ ನಾನು ಮಾಡ್ಕೊಟ್ಟಿದ್ದೀನಿ, ಯಾವುದೋ ನನ್ನ ಕೈಲಾಗಿದ್ದ ಮಟ್ಟಿಗೆ. ಅದರಿಂದ ಎಲ್ರೂ ಪ್ರೀತಿ ಮಾಡ್ತಾ ಇದ್ದಾರೆ. ಹಾಗೆ 1000 ಜನ ಬಂದಿದೆ ಸರ್. ಅಭಿಮಾನಿಗಳಿಗೆ ಏನ್ ಹೇಳೋದು, ಅವ್ರ ಅಭಿಮಾನ. ನಮ್ಮ ರೆಡ್ಡಿ ಅವರು, ಕೇಶವ ರೆಡ್ಡಿ ಅವರು ಮೊದಲಿಂದ ದುಡಿದಿರೋರು, ನಾವು ಬೇಕಾದವರು ಅಂತ ಹೇಳಿ ಅವ್ರು ಬಂದೇ ಬರ್ತಾರೆ ನೋಡಿ. ಅಲ್ಲಿಂದ ಕಣಕಿನಹಳ್ಳಿಯಿಂದ ಬಂದಿದ್ದಾರೆ ಇವಾಗ ಅವ್ನು ಗೋಪಾಲಪ್ಪ. ಹ್ಞೂನ್ರಿ. ಏನಪ್ಪಾ ಅಭಿಮಾನಿಗಳಿಗೇನು, ಮಳೆ ಬೆಳೆ ಚೆನ್ನಾಗಾಗಿ, ರೈತರು ಚೆನ್ನಾಗಾಗ್ಲಿ, ಯುವಕರು ಚೆನ್ನಾಗಿ ಬೆಳೀಲಿ, ಯುವಕರು ಒಳ್ಳೆ ಎಜುಕೇಶನ್ ಆಗ್ಲಿ, ಈ ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ ಅಂತ ಕೋರ್ತೀನಿ ನಾನು. ಸಾಹೇಬರು 100 ವರ್ಷ ಚೆನ್ನಾಗಿ ಬಾಳ್ಲಿ. ಸಾಹೇಬರು 100 ವರ್ಷ ಚೆನ್ನಾಗಿ ಬಾಳ್ಲಿ. ದೀರ್ಘಾಯುಷ್ಯ ದೇವರು ಚೆನ್ನಾಗಿ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ. ಅವ್ರ ಎನರ್ಜಿನೇ ಅವ್ರ ಕಾರ್ಯಕರ್ತರು. ಹೊತ್ತು ಮುಳುಗೊತ್ತು ಹುಟ್ಟೋ ಅಷ್ಟೊಳಗಡೆ ಒಂದು ದಿನಕ್ಕೆ ಎಷ್ಟು ಜನ ಬಂದು ಅವ್ರ ಶಕ್ತಿನೇ ಅದು. ಪ್ರತಿಯೊಬ್ಬರ ಹೆಸರಿಟ್ಟು ಕರೀತಾರೆ. ಇಡೀ ಜಿಲ್ಲೆ, ಅವಿಭಾಜ್ಯ ಜಿಲ್ಲೆಯಲ್ಲಿ 2 ಜಿಲ್ಲೆಗೂ ಜಿಲ್ಲಾಧ್ಯಕ್ಷರಾಗಿದ್ದವ್ರು. 91 ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಆಲ್ರೆಡಿ 91ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. 90 ಕಂಪ್ಲೀಟ್ ಮಾಡಿ 91ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ದೇವರ ಆರೋಗ್ಯ ಬಗ್ಗೆ ಎಲ್ಲ ಚೆನ್ನಾಗಿ ಸಾವಿರಾರು ಜನ ಬಂದು ಅವ್ರಿಗೆ ಆರಾಧನೆ ಅರ್ಪಿಸಿ, ಅದೇ ರೀತಿ ಒಳ್ಳೆ ಊಟವನ್ನು ಕೂಡ ಮಾಡಿಕೊಂಡು
ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಹೋಗ್ತಾ ಇದ್ದಾರೆ. ಸಾವಿರಾರು ಜನ ಬರುತ್ತೆ. ಸರ್ ಚಿಕ್ಕಬಳ್ಳಾಪುರಕ್ಕೆ ಏನಾದ್ರು ಕೊಡುಗೆ ಇದೆ ಸರ್? ಅಲ್ಲ, ಹುಟ್ಟುಹಬ್ಬಕ್ಕೆ ಕೊಡುಗೆ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರದ ಜನತೆಗೆ ಡಾಕ್ಟರ್ ಸುಧಾಕರ್ ಅವ್ರು ಮಾಡಿರ್ತಕ್ಕಂಥದ್ದೇ ಕೊಡುಗೆ. ಇವತ್ತು ರೈತರಿಗೆ ಮಾಡಿರ್ತಕ್ಕಂಥದ್ದು ಏನಪ್ಪಾ, ಎಚ್ ಎನ್ ವ್ಯಾಲಿ ನೀರನ್ನ ತಂದು ಇವತ್ತು ರೈತರ ಬಾಳನ್ನ ಸಮೃದ್ಧಿ ಮಾಡಿದ್ದಾರೆ. ಅದೇ ರೀತಿ ಮೆಡಿಕಲ್ ಕಾಲೇಜ್ ಅಂತ ತಂದಿದ್ದಾರೆ. ಅವ್ರ ಮಗ ಮಾಡಿರ್ತಕ್ಕಂಥದ್ದೆಲ್ಲ ಇವ್ರ ಮುಖಾಂತರನೇ ಮಾಡಿರೋದು. ಇವರೇ ಕೊಡುಗೆ ಅಂತ ಹೇಳ್ಬೋದು. ನಮ್ಮ ನಾಯಕರ ಎನ್ ಕೇಶವರೆಡ್ಡಿ ಸಾಹೇಬರು ಮಾಜಿ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರು, ಅವರಿಗೆ 90ನೇ ವರ್ಷದ ಹುಟ್ಟುಹಬ್ಬವನ್ನ ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಅಪಾರ ಸಂಖ್ಯೆಯಲ್ಲಿ ಜನ ಬಂದು ಈ ದಿನ ಪರೇಸಂದ್ರ ಗ್ರಾಮದಲ್ಲಿ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಏನು ಅವರು ಹುಟ್ಟುಹಬ್ಬಕ್ಕೆ ಬಂದಿರ್ತಕ್ಕಂತ ಎಲ್ಲರಿಗೂ ಅಭಿನಂದನೆಗಳು. ಮತ್ತೆ ನಮ್ಮ ನಾಯಕರಾದ ಎನ್ ಕೇಶವರೆಡ್ಡಿ ಸಾಹೇಬರು ಇನ್ನ 100 ವರ್ಷ ಬಾಳಿ ಬದುಕಿ ಎಲ್ಲರಿಗೂ ಒಂದು ಒಳ್ಳೆ ಶುಭ ಕೋರ್ಲಿ ಅಂತ ನಾನು ಬಯಸ್ತೇನೆ. ಮೊದಲನೇದಾಗಿ ನಮ್ಮ ಲೆಜೆಂಡ್ ಅಂತ ಅನ್ಸ್ತಕ್ಕಂತ ಕೇಶವರೆಡ್ಡಿ ಅಣ್ಣನವ್ರಿಗೆ 90ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದೀವಿ. ಏನಂತಂದ್ರೆ ಈ ವಯಸ್ಸಲ್ಲಿ ಕೂಡ ಆ ಫ್ಯಾನ್ ಫಾಲೋಯಿಂಗ್ ಇದೆಯಲ್ಲ, ಅವ್ರಿಗೆ ಒಂದು ಆ ಸ್ಫೂರ್ತಿ ಬೇರೆ ರೀತಿಯಲ್ಲೇ ಇದೆ. ಯಾಕಂದ್ರೆ ಪ್ರತಿಯೊಬ್ಬರನ್ನು ಕೂಡ ಎಲ್ಲಾರ್ನು ಕೂಡ ಅವ್ರು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಅವ್ರನ್ನ ಗೌರವ ಕೊಟ್ಟು ಏನೇ ಇದ್ರು ನೇರವಾಗಿ ಮಾತಾಡ್ತಕ್ಕಂತ ಒಂದು ನಾಯಕರು, ಧೀಮಂತ ನಾಯಕರು ಅಂತಂದ್ರೆ ಕೇಶವಣ್ಣವ್ರು ಅಂತ ಹೇಳ್ಬೋದು. ಅವರು ಎಲ್ಲಾ ವರ್ಗದವ್ರನ್ನು ಕೂಡ ಸಮಾನತೆಗೆ ವಿಚಾರನ ಏನೇ ಇರ್ಲಿ ಸಮಾನತೆಯಾಗಿ ಕರ್ಕೊಂಡು ಹೋಗ್ತಾರೆ. ಇವತ್ತು ಇನ್ನ ದೇವ್ರು ಅವ್ರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡ್ಲಿ. ಈ ರಾಜ್ಯಕ್ಕೆ ಈ ದೇಶಕ್ಕೆ ಒಂದು ಒಳ್ಳೆಯ ಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಕೊಟ್ಟಿದ್ರು. ಈಗ ನಮ್ಮ ರಾಷ್ಟ್ರೀಯ ಮಟ್ಟಕ್ಕೆ ರಾಜಕಾರಣ ಮಾಡೋದಕ್ಕೆ ಹೋಗಿದ್ದಾರೆ. ಅವ್ರು ಇನ್ನ ಉನ್ನತ ಸ್ಥಾನ ಸಿಕ್ಲಿ ಅಂತ ಈ ಸಂದರ್ಭದಲ್ಲಿ ಅವ್ರ ಆಶೀರ್ವಾದ ಸಹ ಇರ್ಲಿ ಅವ್ರ ಮೇಲೆ ಅಂತ ಈ ಸಂದರ್ಭದಲ್ಲಿ ಕೋರಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಎಲ್ಲಾ ಕಾರ್ಯಕರ್ತರನ್ನು ಒಂದು ಸಂತೋಷ ಈ ಸಂದರ್ಭದಲ್ಲಿ ಹೇಳಕ್ಕೆ ಆಗಲ್ಲ. ಆ ರೀತಿ ಎಲ್ಲಾರ್ನೂ ಮನೋಭಾವದಿಂದ ಖುಷಿಯಿಂದ ಮಾತಾಡತಕ್ಕಂತ ವ್ಯಕ್ತಿ ಕೇಶವಣ್ಣನವರು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ.